ಇನ್ನು ಬಿಬಿಎಂಪಿ ಪಾಲಿಕೆ ಸದಸ್ಯರಿಗೆ ಕಾನೂನು ಗೊತ್ತಿಲ್ವಾ ಅನ್ನೋದು ವಿಚಾರ, ಕಾನೂನೇ ಇವರಿಗೆ ಲೆಕ್ಕಕ್ಕೆ ಇಲ್ವಾ ಅನ್ನೋದು ವಿಚಾರ. ಈಗ ಕಾನೂನು ಮೀರಿದ್ರೆ ಕುರ್ಚಿಗೆ ಕಂಟಕ ಅಂತ ಗೊತ್ತಿದ್ರೂ ಕೂಡ ಉಡಾಫೆಯನ್ನ ಮಾಡ್ತಿದ್ದಾರೆ ಪಾಲಿಕೆ ಸದಸ್ಯರು. ಅವರೊಂದು ಆದಾಯದ ಬಗ್ಗೆ ಒಂದು ಲೆಕ್ಕವನ್ನ ಕೊಡಬೇಕಾಗುತ್ತೆ. ಕುರ್ಚಿ ಏರಿದ 1 ತಿಂಗಳ ಒಳಗೆ ಆಸ್ತಿ ವಿವರವನ್ನ ಸಲ್ಲಿಸಬೇಕಾಗಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಾದಂಥ ಒಂದು ಆಟಿಟ್ಯೂಡ್ ಅನ್ನ ತೋರಿಸ್ತಿದ್ದಾರೆ ಇವರು. ಆಸ್ತಿ ವಿವರ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಅವರು ಪಾಲಿಕೆ ಸದಸ್ಯರಿಂದ ಸುಳ್ಳು ಲೆಕ್ಕ ಸಿಕ್ಕಿದೆ. ಅದೇ ರೀತಿಯಾಗಿ ಕೆಎಂಸಿ ಆಕ್ಟ್ ಪ್ರಕಾರ ಈಗ 1976 ಕಲಂ 19 ಅಂದ್ರೇನೆ ಕಾರ್ಪೊರೇಟರ್ಗಳಿಗೆ ಗೊತ್ತಿಲ್ಲ ಇದು ಏನ್ ಕಲಂ, ಇದು ಏನ್ ಕತೆ ಅಂತ. ನ್ಯೂಸ್ 18 ಕನ್ನಡದಲ್ಲಿ ಪಾಲಿಕೆ ಸದಸ್ಯರ ರೂಲ್ಸ್ ಬ್ರೇಕಿಂಗ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. 198 ಬಿಬಿಎಂಪಿಯ ಸದಸ್ಯರ ಪೈಕಿ ಆಸ್ತಿ ವಿವರವನ್ನ ಕೊಟ್ಟಿರೋದು ಕೆಲವರು ಮಾತ್ರ. 2016ರಲ್ಲಿ 20 ಮಂದಿ ಕೊಟ್ಟಿದ್ರೆ 2017ರಲ್ಲಿ 16 ಪಾಲಿಕೆ ಮೆಂಬರ್ಗಳು ಕೊಟ್ಟಿದ್ದಾರೆ. ವಾರ್ಡ್ ನಂಬರ್ 30, 70, 85, 103, 121 ಹಾಗೂ 124 ಈ ಪಾಲಿಕೆಯ ಸದಸ್ಯರಿಂದ ಸುಳ್ಳು ಮಾಹಿತಿಯನ್ನ ಕೊಡಲಾಗಿದೆ. ಮೇಯರ್ ತಮ್ಮ ಕೆಲಸ ಮಾಡಿಲ್ಲ ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕಲು ಸಿದ್ಧತೆ ಆಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಇವರು ಸುಳ್ಳು ಲೆಕ್ಕವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಕೊಡಬೇಕಾಗಿತ್ತು, ಎಲ್ಲ ಒಂದು ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. 2015ರ ಸೆಪ್ಟೆಂಬರ್ 17ರಂದು ಬೆಂಗಳೂರು ಮಹಾನಗರ ಪಾಲಿಕೆಯ 198 ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಅವರ ಪೈಕಿ 2016ರಲ್ಲಿ 20 ಮಂದಿ ಕಾರ್ಪೊರೇಟರ್ಸ್ ತಡವಾಗಿ ಆಸ್ತಿ ವಿವರ ಸಲ್ಲಿಸಿದ್ದಾರೆ. 2017ರಲ್ಲಿ 16 ಪಾಲಿಕೆ ಸದಸ್ಯರು ಆಸ್ತಿ ವಿವರವನ್ನು ತಡವಾಗಿ ಸಲ್ಲಿಸಿದ್ದಾರೆ. ಈ 36 ಪಾಲಿಕೆ ಸದಸ್ಯರು ಕೆಎಂಸಿ ಕಾಯ್ದೆ ಉಲ್ಲಂಘಿಸಿದ್ದಾರೆ. ಅಲ್ಲದೆ ಒಂದಿಷ್ಟು ಪಾಲಿಕೆ ಸದಸ್ಯರು ಕೊಟ್ಟಿರೋ ವಿವರಗಳು ಸಮರ್ಪಕವಾಗಿಲ್ವಂತೆ. ಹೀಗಾಗಿ ಇವರೆಲ್ಲರನ್ನ ಅನರ್ಹಗೊಳಿಸಬೇಕು ಅಂತ ನವಭಾರತ ಡೆಮಾಕ್ರೆಟಿಕ್ ಪಾರ್ಟಿ ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವುದಕ್ಕೆ ಮುಂದಾಗಿದೆ. 2016ರಲ್ಲಿ ಸುಮಾರು 14 ಜನ ಕಾರ್ಪೊರೇಟರ್ಗಳು ಆ ಅವಧಿಯ ನಿರ್ದಿಷ್ಟ ಅವಧಿಯ ಒಳಗೆ ಆಸ್ತಿಯನ್ನ ಘೋಷಣೆ ಮಾಡ್ಕೊಂಡಿರೋದಿಲ್ಲ. ಡಿಸೆಂಬರ್ 3ನೇ ತಾರೀಕಿನ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ. ಅದರ ಅರ್ಥ ಏನು? ಇದನ್ನ ಬ್ಯಾಕ್ ಡೇಟ್ ಮಾಡಿದ್ದಾರೆ. ಬ್ಯಾಕ್ ಡೇಟ್ ಮಾಡಿದ್ದನ್ನ ಅದು ಡಾಕ್ಯುಮೆಂಟ್ ಫೋರ್ಜ್ಡ್. ಅದನ್ನ ಮೇಯರು ಅಕ್ಸೆಪ್ಟ್ ಮಾಡಿಕೊಂಡು ಅವರೇ ಸೈನ್ ಹಾಕಿದ್ದಾರೆ. ಅಂದ್ರೆ ಇದರಲ್ಲಿ ಎಕ್ಸ್ ಮೇಯರ್ ಆದಂತ ಪದ್ಮಾವತಿಯವರು ಇನ್ವಾಲ್ವ್ ಆಗಿದ್ದಾರೆ. ಇಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಈ ಹಿಂದೆ ಮೇಯರ್ ಆಗಿದ್ದ ಪದ್ಮಾವತಿ ಹಾಗೂ ಹಾಲಿ ಮೇಯರ್ ಸಂಪತ್ ರಾಜ್ ಜವಾಬ್ದಾರಿ ಮರ್ತಿದ್ದಾರೆ ಅಂತ ಆರೋಪಿಸಿರುವ ಅನಿಲ್ ಶೆಟ್ಟಿ ಇವರಿಬ್ಬರನ್ನು ಪಾರ್ಟಿ ಮಾಡಿದ್ದಾರೆ. ಕಾರ್ಪೊರೇಟರ್ಗಳನ್ನ ಅಮಾನತು ಮಾಡೋದಷ್ಟೇ ಅಲ್ಲ, ಅವರಿಂದ ಗೌರವಧನ ವಾಪಸ್ ಪಡಿಬೇಕು, ಚುನಾವಣೆಯಲ್ಲಿ ನಿಲ್ಲದಂತೆ ಆದೇಶ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. 2016ರಲ್ಲಿ 20 ಜನರ ದಾಖಲೆಗಳು ಕೊಟ್ಟಿಲ್ಲ. 2017ರಲ್ಲಿ ನಮಗೆ 16 ಜನ ಕೊಟ್ಟಿಲ್ಲ ಅಂತೇಳಿ ಅವರೇ ಒಪ್ಕೊಂಡು ಕೊಟ್ಟಿದ್ದಾರೆ. ಇವರನ್ನ ಮತ್ತೆ ಚುನಾವಣೆ ನಿಲ್ಲುವುದಕ್ಕೆ ಅವಕಾಶ ಇವರಿಗೆ ಕೊಡಬಾರದು. ಹಾಗೇನೆ ಇವರು ಇವತ್ತಿನವರೆಗೂ ಬಿಬಿಎಂಪಿಯಲ್ಲಿ ತೆಗೆದುಕೊಂಡಿರುವಂತ ಏನು ಗೌರವಧನ ಇದೆ ಇದನ್ನ ಇವರು ವಾಪಸ್ ಕೊಡಬೇಕು. ಖ್ಯಾತ ವಕೀಲ ಶ್ಯಾಮ್ ಸುಂದರ್ ನಿಯಮ ಮೀರಿರುವ ಪಾಲಿಕೆ ಸದಸ್ಯರ ವಿರುದ್ಧ ವಾದ ಮಂಡಿಸಲಿದ್ದಾರೆ. ಹೈಕೋರ್ಟ್ಗೆ ಸಲ್ಲಿಕೆಯಾಗಲಿರುವ ಈ ಪಿಐಎಲ್ ನಿರ್ಲಕ್ಷ್ಯ ಮಾಡಿರುವ ಹೊಣೆಗೇಡಿ ಕಾರ್ಪೊರೇಟರ್ಸ್ ಎದೆಯಲ್ಲಿ ನಡುಕ ಸೃಷ್ಟಿಸಿರುವುದು ಸತ್ಯ. ಥಾಮಸ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಹೆಚ್ಚಿನ ನ್ಯೂಸ್ಗಾಗಿ ನಮ್ಮ ವೆಬ್ಸೈಟ್ ಅನ್ನ ನೀವು ವಿಸಿಟ್ ಮಾಡಬಹುದು, kannada.news18.com. ಆ ಒಂದು ನಮ್ಮ ಪೇಜ್ ಅನ್ನ ಈಗ ನೀವು ನೋಡ್ತಾ ಇದ್ದೀರಿ. ಎಲ್ಲ ರೀತಿಯಾದಂತಹ ಒಂದು ನ್ಯೂಸ್ಗಳು ನಿಮಗೆ ಲಭ್ಯವಾಗುತ್ತೆ. ಜೊತೆಗೆ ಮೇನ್ ಹೆಡ್ಲೈನ್ಸ್ ಏನಿರುತ್ತೆ ಅದು ಕೂಡ ನೀವು ನೋಡಬಹುದು. ಈಗ ಮೈಸೂರು ಮತ್ತು ಕಪಿಲ ಪ್ರವಾಹ ಇರುವಂತಹ ಸ್ಟೋರಿ, ಜೊತೆಗೆ ಶ್ರೀರಾಮ ಕೂಡ ಸೀತೆಗೆ ತಲಾಕ್ ನೀಡಿದ್ದ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕ್ಷಮಾಪಣೆ ಕೂಡ ಕೇಳಿರೋದು. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಹನಿ ಟ್ರಾಪಿಂಗ್, ಈ ರೀತಿಯಾಗಿ ಹೆಡ್ಲೈನ್ಸ್ ಇರುತ್ತೆ. ಕೇರಳದಲ್ಲಿ ವರ್ಣನಾರ್ಪಟ, ಇದು ದೇಶ ವಿದೇಶದ ಸ್ಟೋರಿ. ಅದೇ ರೀತಿಯಾಗಿ ಟ್ರೆಂಡಿಂಗ್ ಆಗ್ತಿರುವಂತಹ ಸ್ಟೋರಿ, ಗೂಗಲ್ ಸಂಸ್ಥೆಯಿಂದ 2 ಬಾರಿ ತಿರಸ್ಕರಿಸಲ್ಪಟ್ಟಂತಹ ಭಾರತೀಯ ಈಗ 1000 ಕೋಟಿಯ ಒಡೆಯ ಅಂತ. ಈಗ ಡಿವಿಎಸ್ ಪುತ್ರನಿಗೆ ಸಂಕಷ್ಟ, ಇದು ರಾಜ್ಯದ ವಿಚಾರ. ಹೀಗೆ ನಿಮಗೆ ಯಾವ ಕ್ಷೇತ್ರದ ಸುದ್ದಿ ಬೇಕಾದರೂ ಕೂಡ, ಕ್ರೀಡೆ, ರಾಜ್ಯ, ಅದೇ ರೀತಿಯಾಗಿ ದೇಶ ವಿದೇಶ ಎಲ್ಲವೂ ಕೂಡ ನಮ್ಮ ಪೇಜ್ನಲ್ಲಿ ಲಭ್ಯವಾಗಿರುತ್ತೆ. ಟಾಪ್ ಸ್ಟೋರಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ಯಾವ್ಯಾವ ಟಾಪ್ ಸ್ಟೋರಿಗಳು ಇವತ್ತಿನ ಒಂದು ಸ್ಪೆಷಲ್ ಅಂತ. ಸೊ ಅದೇ ರೀತಿಯಾಗಿ ಎಲ್ಲವೂ ಕೂಡ ಲೈವ್ ಟಿವಿ ಕೂಡ ನಿಮಗೆ ಲಭ್ಯವಾಗಿರುತ್ತೆ. ಇಲ್ಲಿ ನೀವು ನಮ್ಮ ಟಿವಿ ಏನೀಗ ಆನ್ಲೈನಿಗೆ ಹೋಗ್ತಿರುತ್ತೆ, ಲೈವ್ ಸ್ಟ್ರೀಮಿಂಗ್, ಅದನ್ನು ಕೂಡ ನ್ಯೂಸ್ 18 ಕನ್ನಡವನ್ನು ನೀವು ಅಲ್ಲಿ ನೋಡ್ಬೋದು.